ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಮತ್ತೆ ಕತ್ತರಿ ಮತ್ತಷ್ಟು ದುಬಾರಿ ಆಗ್ತಾ ಇದೆ ಬಿಎಂಆರ್ಸಿಎಲ್ ಪ್ರಯಾಣ ಮತ್ತೆ 5% ಟಿಕೆಟ್ ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ ನಿರ್ಧಾರವನ್ನ ತೆಗೆದುಕೊಂಡಿರೋದು ಪ್ರತಿನಿತ್ಯ ಮೆಟ್ರೋದಲ್ಲಿ ಓಡಾಡುವಂತ ಜನರಿಗೆ ನಿಜಕ್ಕೂ ಕೂಡ ಅವರ ಜೇಬಿಗೆ ಕತ್ತರಿ ಇದು ಪ್ರತಿದಿನ 10 ಲಕ್ಷ ಮಂದಿ ಪ್ರಯಾಣಿಕರು ಮೆಟ್ರೋ ಬಳಕೆ ಮಾಡ್ತಾರೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಆಗ್ತಾ ಇದೆ ನಮ್ಮ ಮೆಟ್ರೋ ನಿರ್ವಹಣಾ ವೆಚ್ಚ ಅಂತ ದರ ಇತ್ತೀಚೆಗೆ ಏರಿಕೆ ಮಾಡಿದ್ದಂತ ನಿಗಮ ಇದೀಗ ಮತ್ತೆ ದರ ಪರಿಷ್ಕರಣೆಗೆ ಬಿಎಂಆರ್ಸಿಎಲ್ ಮುಂದಾಗಿರೋದು ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಮತ್ತೆ ಕತ್ತರಿ ಹಾಕೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ ಮತ್ತಷ್ಟು ದುಬಾರಿ ಆಗ್ತಾ ಇದೆ ಈಗ ಮೆಟ್ರೋ ಪ್ರಯಾಣ ನೋಡಿ ಈಗ 5% ಟಿಕೆಟ್ ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ ನಿರ್ಧಾರವನ್ನು ತೆಗೆದುಕೊಂಡಿದೆ ಪ್ರತಿದಿನ 10 ಲಕ್ಷ ಮಂದಿ ಪ್ರಯಾಣಿಕರು ಮೆಟ್ರೋ ಬಳಕೆ ಮಾಡ್ಕೊಳ್ತಾರೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಆಗ್ತಾ ಇದೆ ಈಗ ಮೆಟ್ರೋ ನಿರ್ವಹಣಾ ವೆಚ್ಚ ಅಂತ ಹೇಳಿ ಇತ್ತೀಚೆಗೆ ದರ ಏರಿಕೆ ಮಾಡಿತ್ತು ಇದೇ ಬಿಎಂಆರ್ಸಿಎಲ್ ನಿರ್ವಹಣಾ ವೆಚ್ಚ ಅಂತ ಹೇಳಿ ದರ ಏರಿಕೆ ಮಾಡಿತ್ತು ಈಗ ಮತ್ತೆ ದರ ಪರಿಷ್ಕರಣೆಗೆ ಬಿಎಂಆರ್ಸಿಎಲ್ ಮುಂದಾಗಿದೆ ಯಾವ್ಯಾವಾಗ ದರ ಪರಿಷ್ಕರಣೆ 2011ರಲ್ಲಿ ಮೊದಲ ಬಾರಿಗೆ ದರ ನಿಗದಿ ಮಾಡಲಾಗಿತ್ತು ಅದಾದ ನಂತರ 2014ರಲ್ಲಿ ಮೊದಲನೇ ಬಾರಿಗೆ ದರ ಏರಿಕೆ ಆಗಿತ್ತು 2011ರಲ್ಲಿ ಮೊದಲ ಬಾರಿಗೆ ಇಂತಿಷ್ಟು ಅಂತ ಹೇಳಿ ದರ ನಿಗದಿ ಮಾಡ್ತಾರೆ 2014ರಲ್ಲಿ ಮೊದಲನೇ ಬಾರಿಗೆ ದರ ಏರಿಕೆ ಮಾಡ್ತಾರೆ ಅದಾದ ನಂತರ 2017ರಲ್ಲಿ ಎರಡನೇ ಬಾರಿಗೆ ದರ ಏರಿಕೆಯಾಗುತ್ತೆ ಅದಾದ ನಂತರ 2022ರಲ್ಲಿ ಮೂರನೇ ಬಾರಿಗೆ ದರ ಏರಿಕೆ ಮಾಡ್ತಾರೆ ಆಮೇಲೆ 2025ರಲ್ಲಿ ನಾಲ್ಕನೇ ಬಾರಿಗೆ ದರ ಪರಿಷ್ಕರಣೆ ಮಾಡಲಾಗುತ್ತೆ 2025ರಲ್ಲಿ ನಾಲ್ಕನೇ ಬಾರಿಗೆ ದರ ಪರಿಷ್ಕರಣೆ ಮಾಡಲಾಗುತ್ತೆ ಈಗ ಮತ್ತೆ 2026 ಈಗ ಮತ್ತೆ ದರ ಏರಿಕೆಗೆ ಅದು 5% ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿರುವುದು ಸಹಜವಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಬೆಂಗಳೂರು ಮೆಟ್ರೋ ಅಂತ ಅಂದರೆ ಪ್ರತಿನಿತ್ಯ 10 ಲಕ್ಷ ಜನ ಪ್ರಯಾಣಿಕರು ಯೂಸ್ ಮಾಡ್ಕೊಳ್ತಾರೆ 3 ಕಿಲೋಮೀಟರ್ಗೆ 10 ರೂಪಾಯಿ ದರ ಮೆಟ್ರೋ ದರ ಈಗ 3 ಕಿಲೋಮೀಟರ್ಗೆ 10 ರೂಪಾಯಿ ಅದಾದ ನಂತರ 2ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ ದರ ನಿಗದಿ ಮಾಡಲಾಗಿದೆ ಸದ್ಯಕ್ಕೆ ಇರೋದಿದು ಇನ್ನು 4ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿ ದರ ನಿಗದಿ ಮಾಡಲಾಗಿದೆ ಆಮೇಲೆ 6ರಿಂದ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಓಡಾಡಬೇಕಪ್ಪ ಅಂತ ಆದರೆ 40 ರೂಪಾಯಿ ಕೊಡಬೇಕು 40 ರೂಪಾಯಿ ಸೊ ಇನ್ನು 8ರಿಂದ 10 ಕಿಲೋಮೀಟರ್ ಅಂತ ಬಂದಾಗ 50 ರೂಪಾಯಿ 10 ಕಿಲೋಮೀಟರ್ಗೆ 50 ರೂಪಾಯಿ ಕೊಡಬೇಕು ಮೆಟ್ರೋಗೆ 10ರಿಂದ 12 ಕಿಲೋಮೀಟರ್ ಹೋಗಬೇಕು ಅಂತ ಅಂದರೆ 60 ರೂಪಾಯಿ ಕೊಡಬೇಕು ಟಿಕೆಟ್ಗೆ ಇನ್ನು 15ರಿಂದ 20 ಕಿಲೋಮೀಟರ್ ಹೋಗಬೇಕು ಅಂತ ಅಂದರೆ ಪ್ರಯಾಣ ಬೆಳೆಸಬೇಕು ಅಂತ ಅಂದರೆ 70 ರೂಪಾಯಿ ಕೊಡಬೇಕು ಇನ್ನು 20ರಿಂದ 25 ಕಿಲೋಮೀಟರ್ ಹೋಗಬೇಕು ಪ್ರಯಾಣ ಮಾಡಬೇಕು ಅಂತ ಅಂದರೆ 80 ರೂಪಾಯಿ ಹೀಗೆ ಈಗಿರೋಂಥ ದರ ಇದು ಇದರ ಮೇಲೆ ಈಗ ಮತ್ತೆ 5% ಏರಿಕೆ ಮಾಡ್ತಾರೆ ಅಂತ ಅಂದಾಗ ಸಹಜವಾಗಿ ಮೆಟ್ರೋ ಪ್ರಯಾಣಿಕರು ಯಾರೆಲ್ಲ ಇದ್ದಾರಲ್ಲ ಅವರ ಕೆಂಗಣ್ಣಿಗೆ ಬಿಎಂಆರ್ಸಿಎಲ್ ಗುರಿ ಆಗ್ತಾ ಇದೆ ಈ ಮೆಟ್ರೋ ಬೆಲೆ ಒಂದೇ ಅಲ್ಲ ಈ ಸರ್ಕಾರ ಇರೋ ತನಕನೂ ಎಲ್ಲಾದರೂ ಬೆಲೆನೂ ಜಾಸ್ತಿ ಆಗುತ್ತೆ ನಿಮಗೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಯಾಕೆ ಅಂತ ಅಂದರೆ ನಾವು ಆ ರೀತಿ ಒಂದು ಘನ ಸರ್ಕಾರನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಕೇವಲ ಬರೀ 2,000 ರೂಪಾಯಿನ ದುಡ್ಡಿನ ಆಸೆಗೋಸ್ಕರ ನಾವು ವರ್ಷ ಪೂರ್ತಿ 2 ಲಕ್ಷ ರೂಪಾಯಿ ತನಕ ಕಳ್ಕೊತಾ ಇದ್ದೀವಿ ಹೆಚ್ಚು ಕಡಿಮೆ ಪ್ರತಿಯೊಬ್ಬರು ಈಗ ಆಸ್ಪತ್ರೆಗಳಲ್ಲಿ ಮಲಗಿದ್ದಾರೆ ಡಸ್ಟ್ ಅಲರ್ಜಿ ಆಕ್ಸಿಡೆಂಟ್ಗಳಾಗಿ ಈಗ ಒಂದು 2 ನಿಮಿಷದ ಕೆಳಗೆ ಅದೇ ಮಾತಾಡಿದೆ ನಾನು ಡಾಕ್ಟ್ರಿಗೆ ಸ್ವಲ್ಪ ಒಳ್ಳೆ ವ್ಯಾಪಾರ ಆಗ್ತಾಯಿದೆ ಆಸ್ಮೆಟು ಅಂತಿಂಥ ಕಡೆ ಎಲ್ಲ ಮೂಳೆಗಳು ಮುರ್ಕೊಂಡು ಕೈಕಾಲು ಮುರ್ಕೊಂಡು ಅಲ್ಲಿ ಹೋಗಿ ಅಡ್ಮಿಟ್ ಆಗ್ತಿದ್ದಾರೆ ಇದೇ ಇವ್ರದ್ದು ಭಾಗ್ಯ ಇವರು ಬೆಲೆ ಏರಿಕೆ ಮಾಡೋದು ಬಿಟ್ಟು ಬೇರೆ ಯಾವುದನ್ನು ಮಾಡೋಕ್ಕೆ ಬರೋದಿಲ್ಲ ಇವ್ರಿಗೆ ಆ ಥರದ ಸರ್ಕಾರ ನಾವು ತಂದು ಕೂರಿಸಿದ್ದೀವಿ